ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಲ್ಲ, ತುಂಬಾ ಕರೆಕ್ಟ್ ಆಗಿದೆ. ಈ ಥರ ಕರೆಕ್ಷನ್ ನಾವು ಲಾಸ್ಟ್ ಟೈಮ್ ಯಾವಾಗ ನೋಡಿದ್ವಿ ಹೇಳಿ? ಎಲೆಕ್ಷನ್ ಟೈಮಲ್ಲಿ, ಅಂದರೆ June 4th ಮಾರ್ಕೆಟ್ ಇದೇ ಥರನೇ ಕರೆಕ್ಟ್ ಆಯಿತು. ಅವತ್ತು ನೋಡಿಕೊಂಡ್ರೆ ನಿಫ್ಟಿ ನಿಯರ್ಲಿ 2000 ಪಾಯಿಂಟ್ಸಿಂದ 3000 ಪಾಯಿಂಟ್ಸ್ವರೆಗೂ ಫಾಲ್ ಆಗಿತ್ತು. ಇವತ್ತು ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗಲ್ಲಿ ನಿಯರ್ಲಿ 1400 500 ಆ ರೇಂಜಲ್ಲಿ ಫಾಲ್ ಆಗಿದೆ. ಈ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಯಾಕೆ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ, ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ, ಅದಾದಮೇಲೆ ಆಸ್ ಎ ಇನ್ವೆಸ್ಟರ್ ನಾವಿವಾಗ ಈ ಥರ ಕರೆಕ್ಷನ್ ಟೈಮಲ್ಲಿ ನಾವು ಏನು ಮಾಡಬೇಕು, ಇವಾಗ ನಮ್ಮ ಪೋರ್ಟ್ಫೋಲಿಯೋಸ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದೆ. ನಾವು ನೆಕ್ಸ್ಟ್ ಯಾವ ಥರ ಸ್ಟೆಪ್ ತೊಗೊಬೇಕು, ಮಾರ್ಕೆಟಿಂದ ಎಕ್ಸಿಟ್ ಆಗೋಗ್ಬೇಕಾ ಅಥವಾ ಮಾರ್ಕೆಟಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಏನು ಇನ್ವೆಸ್ಟ್ ಮಾಡದೆ ಜಸ್ಟ್ ವೆಯ್ಟ್ ಮಾಡಬೇಕಾ, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಸೆನ್ಸೆಕ್ಸ್ 2226 ಪಾಯಿಂಟ್ಸ್ ಡೌನ್ ಆಗಿ 73,137 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 742 ಪಾಯಿಂಟ್ಸ್ ಡೌನ್ ಆಗಿ 22,161 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1642 ಪಾಯಿಂಟ್ಸ್ ಡೌನ್ ಆಗಿ 49,860 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಗಿದೆ. ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಎಬೋ 3% ಫಾಲ್ ಆಗಿದೆ. ಇವತ್ತು ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆಗಲಿ, ಎಲ್ಲ ಇಂಡಿಸಿಸೂ ಎಬೋ 3% ಫಾಲ್ ಆಗಿದೆ. ಈ ಥರ ಫಾಲ್ 10 months ಬ್ಯಾಕ್ ನಮ್ಮ ಮಾರ್ಕೆಟಲ್ಲಿ ಒಂದ್ಸಲ ನೋಡಿದ್ವಿ. ಯಾವಾಗ ಅಂತ ನೋಡ್ಕೊಂಡ್ರೆ ಎಲೆಕ್ಷನ್ ರಿಸಲ್ಟ್ಸ್ ದಿನ, ಅಂದರೆ June 4th ನಮ್ಮ ಮಾರ್ಕೆಟಲ್ಲಿ ಇದೇ ಥರ ಫಾಲ್ನ ನೋಡಿದ್ವಿ. ಮತ್ತೆ ಇವತ್ತು 10 ತಿಂಗಳಾದಮೇಲೆ ಅದೇ ಥರ ಫಾಲ್ ರಿಪೀಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈ ಥರ ನಮ್ಮ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಇವತ್ತು ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೇ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಯಾವಾಗ ಅಂತ ನೋಡ್ಕೊಂಡ್ರೆ ಈ ಗಿಫ್ಟ್ ನಿಫ್ಟಿ ತುಂಬಾನೇ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆ ಟೈಮಲ್ಲೇನೆ ಮೆನ್ಷನ್ ಮಾಡಿದ್ದೆ, ಇವತ್ತು ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವು ಮಾರ್ಕೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ ಅಂತ ಇವತ್ತು ಬೆಳಿಗ್ಗೆನೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಎಲ್ಲ ಇಂಡಿಸಿಸ್ ಎಬೋ 5% ಫಾಲ್ ಆಗಿತ್ತು. ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಈ ಎಲ್ಲ ಇಂಡಿಸಿಸನ್ನು ಎಬೋ 5% ಫಾಲ್ ಆಗಿತ್ತು. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಇವತ್ತು ನಿಯರ್ಲಿ 7 to 8%ವರೆಗೂ ಫಾಲ್ ಆಗಿ ಮತ್ತೆ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬಾ ರಿಕವರ್ ಆಗಿದೆ. ಇವತ್ತು ನಿಫ್ಟಿ ಲೋಸಿಂದ ನೋಡಿಕೊಂಡ್ರೆ 2.5% ರಿಕವರ್ ಆಗಿದೆ. ಅದಾದಮೇಲೆ ಸೆನ್ಸೆಕ್ಸ್ ನೋಡಿಕೊಂಡ್ರೆ ಲೋಸಿಂದ ನಿಯರ್ಲಿ 3%ವರೆಗೂ ರಿಕವರ್ ಆಗಿದೆ. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 4%ವರೆಗೂ ಇವತ್ತೊಂದೇ ದಿನ ರಿಕವರ್ ಆಗಿದೆ. ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನಮ್ಮ ಮಾರ್ಕೆಟ್ ಟೈಮಲ್ಲಿ ಲೋಸ್ ಎಷ್ಟು ಟಚ್ ಮಾಡಿದ್ ಗೊತ್ತಾ? ನಿಯರ್ಲಿ 7 to 8%ವರೆಗೂ ಫಾಲ್ ಆಗಿದ್ವು. ಆದರೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಜಸ್ಟ್ ಎಬೋ 3% ನೆಗೆಟಿವ್ ಅಲ್ಲಿ ಮಾತ್ರನೇ ಕ್ಲೋಸ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಸಪ್ರೇಟ್ ರೀಸನ್ಸ್ ಇದಾವೆ, ಇದನ್ನ ಮುಂದೆ ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ ಇಷ್ಟು ರಿಕವರ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡ್ಕೊಂಡ್ರೆ, ಒಂದು, ಇವಾಗ ರೀಸೆಂಟ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿದೆ. ಅಂದರೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ ಸೆಕೆಂಡ್ ಹಾಫ್ ಅಲ್ಲಿ ಈ ತರ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲೂ ಯಾವ್ಯಾವ ಕಂಪನೀಸ್ ಕಮಿಂಗ್ ಟೈಮಲ್ಲಿ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಯಾವ್ಯಾವ ಕಂಪನೀಸ್ ಇದಾವೋ ಅಂತ ಕಂಪನೀಸ್ ಅಲ್ಲಿ ಇನ್ನ ಸ್ಟ್ರಾಂಗ್ ರಿಕವರಿ ಕಾಣಿಸಿದೆ. ಇವತ್ತು ಆ ಕಂಪನೀಸ್ ಎಲ್ಲ ಇವತ್ತು ಲೋಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 5 to 6% ವರೆಗೂ ರಿಕವರ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಈ ಫಾಲ್ ಎಲ್ಲ ಯಾವಾಗ ಶುರು ಆಯ್ತು ಹೇಳಿ? April 2 ಆದ್ಮೇಲೆ ಶುರು ಆಯ್ತು. ಯಾವಾಗ ಅಂತ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕಿದ್ರಲ್ಲ, ಅವಾಗಿಂದ ಮಾರ್ಕೆಟ್ ಅಲ್ಲಿ ಫಾಲ್ ಶುರು ಆಯ್ತು. ಅವಾಗಿಂದ ನಮ್ಮ ಮಾರ್ಕೆಟ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ, ನಿಫ್ಟಿ ಆದರೆ ನಿಯರ್ಲಿ 5 to 6% ವರೆಗೂ ಕರೆಕ್ಟ್ ಆಗಿದೆ. ಸೆನ್ಸೆಕ್ಸು ಅಷ್ಟೇ 5 to 6% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ನಿಯರ್ಲಿ 7 to 8% ಮಾತ್ರನೇ ಫಾಲ್ ಆಗಿರೋದು. ಅದೇ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಷ್ಟಾಗಿ ಫಾಲ್ ಆಗಿಲ್ಲ. ಅದೇ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ನ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಒಂದ್ಸಲ ಈ ಇಮೇಜ್ನ ನೋಡಿ, ಅದರಲ್ಲೂ ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಇವತ್ತು ಜಪಾನ್ ಮಾರ್ಕೆಟ್ ನೋಡ್ಕೊಂಡ್ರೆ 8.5% ಫಾಲ್ ಆಗಿದೆ. ಅದಾದಮೇಲೆ ಸಿಂಗಾಪುರ್ ಮಾರ್ಕೆಟ್ಸ್ ನೋಡ್ಕೊಂಡ್ರು 8% ಫಾಲ್ ಆಗಿದೆ. ಇವತ್ತು ಹೈಯೆಸ್ಟ್ ಕರೆಕ್ಟ್ ಆಗಿರೋ ಮಾರ್ಕೆಟ್ ಯಾವುದು ಅಂತ ನೋಡ್ಕೊಂಡ್ರೆ ಚೈನೀಸ್ ಮಾರ್ಕೆಟ್. ಇವತ್ತೊಂದೇ ದಿನ 15% ಫಾಲ್ ಆಗಿದೆ. ಈ ಚೈನೀಸ್ ಮಾರ್ಕೆಟ್ ಶುಕ್ರವಾರ ಹಾಲಿಡೇಲಿ ಇತ್ತು, ಅವತ್ತು ಯಾವುದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಆದರೆ ಇವತ್ತು ನೋಡ್ಕೊಂಡ್ರೆ ಇವತ್ತೊಂದೇ ದಿನ 15% ಕರೆಕ್ಟ್ ಆಗಿದೆ ಓವರ್ ಆಲ್. ಅದಾದಮೇಲೆ ತೈವಾನ್ ಮಾರ್ಕೆಟ್ಸ್, ಈ ಮಾರ್ಕೆಟ್ ಸಹ ತುಂಬಾನೇ ಕರೆಕ್ಟ್ ಆಗಿದೆ. ಇವತ್ತೊಂದೇ ದಿನ ಎಬೋ 10% ಫಾಲ್ ಆಗಿದೆ. ನೆಕ್ಸ್ಟ್ ಸೌತ್ ಕೊರಿಯನ್ ಮಾರ್ಕೆಟ್, ಇವ್ರದ್ದಾದ್ರೆ ನಿಯರ್ಲಿ 6% ವರೆಗೂ ಫಾಲ್ ಆಗಿದೆ. ಇವಾಗ ನೀವು ಹೇಳಿ, ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ
ಯಾವ ಮಾರ್ಕೆಟ್ ತುಂಬಾ ಕಮ್ಮಿ ಫಾಲ್ ಆಗಿರೋದು ಅಂತ ಇಂಡಿಯನ್ ಮಾರ್ಕೆಟ್. ಬರೀ ಇವತ್ತೊಂದೇ ದಿನ ಅಲ್ಲ, ಶುಕ್ರವಾರ ಸಹ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿತ್ತು. ಮತ್ತೆ ಅದಾದ್ಮೇಲೆ ಒಂದ್ಸಲ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೋಡಿ. ಯುರೋಪಿಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರು ತುಂಬಾನೇ ಕರೆಕ್ಟ್ ಆಗಿದೆ. ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೂ ಸಹ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಅಲ್ಲೇ ಇದೆ. ಈ ಟೈಮಲ್ಲಿ ನೋಡ್ಕೊಂಡ್ರು ಪ್ರತಿಯೊಂದು ಯುರೋಪಿಯನ್ ಮಾರ್ಕೆಟ್ಸ್ ಎಬೋ 3% ಫಾಲ್ ಆಗಿದೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರನೇ ಮಾರ್ಕೆಟ್ ಅಲ್ಲಿ ಈ ತರ ಫಾಲ್ ಕಂಡಾಗ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ. ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಿ. ಮಾರ್ಕೆಟ್ ರಿಕವರ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇವತ್ತೊಂದೇ ದಿನ ಅಂತಾನೆ ಅಲ್ಲ, ನಾಳೆ ಫಾಲ್ ಆದ್ರೂ ಸಹ ಯಾವುದೇ ಕಾರಣಕ್ಕೂ ಟೆನ್ಷನ್ಸ್ ನ ತಗೊಂಬೇಡಿ. ಮಾರ್ಕೆಟ್ ಅಲ್ಲಿ ಈ ತರ ಫಾಲ್ ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ, ಮತ್ತೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಫಾಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆಯಿತು. ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ ಚೈನಾಯಿಂದ ಒಂದು ಅನೌನ್ಸ್ಮೆಂಟ್ ಬಂತು. ಏನಂತ ಅಂದರೆ, US ಮೇಲೆ ನಾವು ಇವಾಗ ರಿವರ್ಸ್ ಟ್ಯಾರಿಫ್ ಆಗ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಎಷ್ಟು ಟ್ಯಾರಿಫ್ ಆಗ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ 34% ಅಡಿಷನಲ್ ಟ್ಯಾರಿಫ್ ಆಗ್ತಾ ಇದೀವಿ ಅಂತ ಹೇಳಿದ್ರು. ಅಂದರೆ ಮುಂಚೆ ಫೆಬ್ರವರಿಯಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ 10% ಟ್ಯಾರಿಫ್ ಹಾಕಿದ್ರು. ಅದಾದ್ಮೇಲೆ ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ 15% ಟ್ಯಾರಿಫ್ ಹಾಕಿದ್ರು. ಅದನ್ನ ಸೇರಿಸಿ ಇವಾಗ ಅಡಿಷನಲ್ ಆಗಿ 34% ಟ್ಯಾರಿಫ್ ಹಾಕ್ತೀವಿ ಅಂತ ಶುಕ್ರವಾರ ಸಾಯಂಕಾಲ ಹೇಳಿದ್ರು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಅದ್ರ ಜೊತೆಗೆ US ಫ್ಯೂಚರ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಆ ಟೈಮಲ್ಲೇನೆ ನಿಯರ್ಲಿ 3 to 4% ವರ್ಗು ಫಾಲ್ ಆಗಿದ್ವು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ನೋಡಿ ಒಂದ್ಸಲ. US ಮಾರ್ಕೆಟ್ಸ್ ಪ್ರೀವಿಯಸ್ ಆಗಿ ಎಷ್ಟೆಷ್ಟು ಕರೆಕ್ಟ್ ಆಗಿದ್ವು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ 1982 ಅಲ್ಲಿ ನೋಡ್ಕೊಂಡ್ರೆ US ಮಾರ್ಕೆಟ್ಸ್ 27% ಫಾಲ್ ಆಗಿದ್ವು. ಅದೇ ತರ ಇವಾಗ ಮತ್ತೆ ರಿಪೀಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. 1982 ಅಲ್ಲಿ ನೋಡ್ಕೊಂಡ್ರೆ US ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಇತ್ತು. ಅದನ್ನ ಬ್ಲಾಕ್ ಮಂಡೇ ಅಂತ ಕೂಡ ಕರೆದಿದ್ರು. ಅದೇ ತರ ಮತ್ತೆ ಇವಾಗ ರಿಪೀಟ್ ಆಗ್ತಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ JP Morgan ಅವರು ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ರು US ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ. ಏನಂತ ಅಂದ್ರೆ, ರಿಸೆಷನ್ ಫಿಯರ್ ಏನಿದೆ ಆ ಫಿಯರ್ ಅನ್ನೋದು ಮುಂಚೆ 40% ಇದೆ ಅಂತ ಹೇಳಿದ್ರಲ್ಲ, ಇವಾಗ ನೋಡ್ಕೊಂಡ್ರೆ ಅದು 60%ಗೆ ರೀಚ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದನೂ ಸಹ US ಮಾರ್ಕೆಟ್ ಫಾಲ್ ಆಯಿತು. ಅದಾದ್ಮೇಲೆ ಫೆಡ್ ಚೇರ್ಮನ್ ಕಡೆಯಿಂದ ಕೂಡ ಒಂದು ಸ್ಟೇಟ್ಮೆಂಟ್ನ ಬಂತು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನು ಟ್ಯಾರಿಫ್ ಹಾಕಿದ್ದಾರೆ ಆ ಟ್ಯಾರಿಫ್ ಎಕ್ಸ್ಪೆಕ್ಟೆಡ್ಗಿನ್ನ ಹೈಯರ್ ಟ್ಯಾರಿಫ್ ಹಾಕಿದ್ದಾರೆ. ಅದರಿಂದ US ಅಲ್ಲಿ ಇನ್ಫ್ಲೇಷನ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಓವರ್ ಆಲ್ ಈ ಮೂರು ರೀಸನ್ಸ್ ಇಂದ US ಮಾರ್ಕೆಟ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಯ್ತು. ನ್ಯಾಸ್ಡ್ಯಾಕ್ ಆದ್ರೆ ನಿಯರ್ಲಿ 6% ಫಾಲ್ ಆಗಿದೆ. ಅದಾದ್ಮೇಲೆ S&P 500 ಸಹ ನಿಯರ್ಲಿ 6% ಫಾಲ್ ಆಗಿದೆ. ಅದ್ರ ಇಂಪ್ಯಾಕ್ಟೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಾಣಿಸಿರೋದು. ಅದ್ರ ಜೊತೆಗೆ ನಮ್ಮ ಇಂಡಿಯನ್ IT ಕಂಪನೀಸ್ ನೋಡಿದ್ರೆ ಇವತ್ತು ತುಂಬಾನೇ ಕರೆಕ್ಟ್ ಆಗಿದೆ. ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 4% ವರ್ಗು ಕರೆಕ್ಟ್ ಆಗಿದೆ. ಮತ್ತೆ ಓವರ್ ಆಲ್ IT ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೌಟ್ 2.5% ಫಾಲ್ ಆಗಿದೆ. ಯಾಕಂತ ಅಂದ್ರೆ ಇವಾಗ US ಅಲ್ಲಿ ರಿಸಿಷನ್ ಬಂದ್ರೆ IT ಕಂಪನೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಯಾಕಂತ ಅಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ ನಿಯರ್ಲಿ 50 to 60% ಆಫ್ ರೆವಿನ್ಯೂಸ್ ಏನಿದೆ ಆ ರೆವಿನ್ಯೂಸ್ ಎಲ್ಲ US ಇಂದಾನೇ ಬರೋದು. ಅದಕ್ಕೋಸ್ಕರ ಒಂದ್ ವೇಳೆ US ಅಲ್ಲಿ ಏನಾದ್ರೂ ರಿಸಿಷನ್ ಬಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ಗಂತೂ ಇನ್ನ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಅದಾದ್ಮೇಲೆ ಇವಾಗ JP Morgan ಅವರು ಇವಾಗ US ಅಲ್ಲಿ ರಿಸಿಷನ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದಾರೆ ಅಂತ ಅಂದು ನಮ್ಮ ಇಂಡಿಯನ್ IT ಕಂಪನೀಸ್ ಟಾರ್ಗೆಟ್ ಪ್ರೈಸ್ ನ ಕೂಡ ತುಂಬಾನೇ ಕಟ್ ಮಾಡಿದ್ದಾರೆ. ಇವಾಗ ರೀಸೆಂಟ್ ಟೈಮಲ್ಲೂ ನಾವು ಇಂಡಿಯನ್ IT ಕಂಪನೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಇವಾಗ ಈ IT ಕಂಪನೀಸ್ ಎಲ್ಲ ಏನಕ್ಕೆ ಫಾಲ್ ಆಗ್ತಾ ಇರೋದು, ಇದರಿಂದ ಏನೇನು ರೀಸನ್ಸ್ ಇದೆ ಅಂತ ಪ್ರತಿಯೊಂದನ್ನು ಮಾತಾಡಿದ್ವಿ. ಅದಕ್ಕೋಸ್ಕರ ಇವಾಗ ಇನ್ನೊಂದ್ಸಲ ರಿಪೀಟ್ ಮಾಡಕ್ ಹೋಗ್ತಿಲ್ಲ. ಮತ್ತೆ ಇವಾಗ JP Morgan ಅವರು ಲಿಸ್ಟ್ ನ ಕೊಟ್ಟಿದ್ದಾರೆ. ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇದ್ರಲ್ಲಿ ನೋಡ್ಕೊಂಡ್ರೆ ಈ TCS ಕಂಪನಿಗೆ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿ 19% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಂದಿದ್ದಾರೆ. ಅದಾದ್ಮೇಲೆ ಇನ್ಫೋಸಿಸ್ ನೋಡ್ಕೊಂಡ್ರೆ 19% ಡೌನ್ ಸೈಡ್ ರಿಸ್ಕ್ ಇದೆ ಅಂದಿದ್ದಾರೆ. ಮತ್ತೆ HCL ಟೆಕ್ನಾಲಜೀಸ್ಗೆ 21%, ವಿಪ್ರೋಗೆ 24%, ಟೆಕ್ ಮಹೀಂದ್ರಾಗೆ 23%, LTI ಮೈಂಟ್ರಿಗೆ 24%. ಅದಾದ್ಮೇಲೆ ಎಂಫಸಿಸ್ಗಾದ್ರೆ 30% ಡೌನ್ ಸೈಡ್ ರಿಸ್ಕ್ ಇದೆ ಅಂದಿದ್ದಾರೆ. ಹೈಯೆಸ್ಟ್ ಯಾವ ಕಂಪನಿಗೆ ಅಂತ ನೋಡ್ಕೊಂಡ್ರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, ಈ ಕಂಪನಿಗೆ 35% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಈ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಆಗ್ಲಿ ಅಥವಾ ಈ ಎಂಫಸಿಸ್ ಆಗ್ಲಿ, ಈ ಕಂಪನೀಸ್ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಅಂದ್ರೆ ನಿಯರ್ಲಿ 20 to 25% ವರ್ಗು ಕರೆಕ್ಟ್ ಆಗಿದಾವೆ. US ಅಲ್ಲಿ ಯಾವುದೇ ತರ ನೆಗೆಟಿವ್ ನ್ಯೂಸಸ್ ಅಪ್ಡೇಟ್ ಆದ್ರೂ ಈ IT ಕಂಪನೀಸ್ ಫಾಲ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದ್ರಲ್ಲೂ ಈ ಕೊಫೋರ್ಜ್ ಆಗ್ಲಿ, ಎಂಫಸಿಸ್ ಆಗ್ಲಿ, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಆಗಲಿ, ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗ್ತವೆ. ಮತ್ತೆ ಅದಾದ್ಮೇಲೆ ಇನ್ನೊಂದು ನೋಡ್ಕೊಂಡ್ರೆ ಫ್ರೆಂಡ್ಸ್, ಇವಾಗ ಈ ವೀಕ್ ಆಗಲಿ ನೆಕ್ಸ್ಟ್ ವೀಕ್ ಆಗಲಿ ತುಂಬಾನೇ ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಇದಾವೆ US ಅಲ್ಲಿ.
ಅದಕ್ಕೋಸ್ಕರ ನೀವ್ಯಾರಾದ್ರೂ IT ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಫೆಡ್ ರೇಟ್ ಕಟ್ ಸಹ ಇದೆ. ಫೆಡ್ ರೇಟ್ ಕಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ಏಪ್ರಿಲ್ 9 ಅಪ್ಡೇಟ್ ಆಗುತ್ತೆ. ಒಂದ್ ವೇಳೆ ಇವಾಗ ಟ್ಯಾರಿಫ್ ವಾರ್ ನಡೀತಾ ಇದೆ ಅಲ್ಲ, ಅದಕ್ಕೋಸ್ಕರ ಈ ಫೆಡ್ ಚೇರ್ಮನ್ ಅವ್ರು ಏನಾದ್ರು US ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವುದೇ ತರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅಥವಾ ಇನ್ಫ್ಲೇಷನ್ ಏನಾದರೂ ಇನ್ಕ್ರೀಸ್ ಆಗುತ್ತೆ, GDP ಕಮಿಂಗ್ ಟೈಮಲ್ಲಿ ಡೌನ್ ಆಗುತ್ತೆ, ಈ ತರ ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಅವತ್ತು ಸಹ US ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಈ ಫೆಡ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರೇಟ್ ಕಟ್ ಇರಲ್ಲ ಅಂತ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಇಯರ್ ಅಲ್ಲಿ 2 ರೇಟ್ ಕಟ್ ಇರುತ್ತೆ ಅಂತ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ರು. ಅದು ಬಿಟ್ಟು ಈ ವರ್ಷ ಟ್ರೇಡ್ ವಾರ್ಸ್ ಇರೋದ್ರಿಂದ ಯಾವುದೇ ತರ ರೇಟ್ ಕಟ್ಸ್ ಇರಲ್ಲ ಈ ವರ್ಷ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಅವತ್ತು ಸಹ US ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಆ ತರ ಸ್ಟೇಟ್ಮೆಂಟ್ಸ್ ಏನಾದ್ರು ಬಂತು ಅಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ ಕೂಡ ಕರೆಕ್ಟ್ ಆಗೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಯಾಕಂತ ಅಂದ್ರೆ ಒಂದು 6 ಮಂತ್ಸ್ ಬ್ಯಾಕ್ ಎಲ್ಲ ನೆನಪಿದೆ ಅಲ್ಲ, ಯಾವಾಗ ರೇಟ್ ಕಟ್ ಬಗ್ಗೆ ಅಪ್ಡೇಟ್ ಬಂದ್ರು ಅವಾಗ ನಮ್ಮ ಇಂಡಿಯನ್ IT ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಮತ್ತೆ ಈ ತರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ ನಮ್ಮ IT ಕಂಪನೀಸ್ ಫಾಲ್ ಆಗೇ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಗೊತ್ತಿದೆ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಏನಕ್ಕೆ ಫಾಲ್ ಆಗ್ತಾ ಇದೆ ಅಂದ್ರೆ ಟ್ರೇಡ್ ವಾರ್ಸ್ ಇಂದ ಫಾಲ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ನಡಿಬಹುದು ಅಂತ ಇವಾಗ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಟ್ಯಾರಿಫ್ ಇಂದ ಮಾರ್ಕೆಟ್ಸ್ ಎಷ್ಟು ದಿನ ಕರೆಕ್ಟ್ ಆಗಿದಾವೆ ಅಂತ ನೋಡ್ಕೊಳ್ಳೋಣ. ಒಂದು, ಗುರುವಾರ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಆಯಿತು. ಗುರುವಾರ ನಮ್ಮ ಮಾರ್ಕೆಟ್ಸ್ ಏನು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಲಿಲ್ಲ. ಶುಕ್ರವಾರ ನಮ್ಮ ಮಾರ್ಕೆಟ್ ಫಾಲ್ ಆಯಿತು. ಅದಾದ್ಮೇಲೆ ಇವತ್ತು ಸೋಮವಾರ ನಮ್ಮ ಮಾರ್ಕೆಟ್ ಫಾಲ್ ಆಗಿದೆ. ಇವಾಗೂ ಸಹ US ಫ್ಯೂಚರ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ನೆಗೆಟಿವ್ ಅಲ್ಲೇ ಇದೆ. ಅಬೌವ್ 2% US ಫ್ಯೂಚರ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅದರಿಂದ ಇವತ್ತು ರಾತ್ರಿ ಸಹ US ಮಾರ್ಕೆಟ್ ನೆಗೆಟಿವ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಾದ್ಮೇಲೆ ಇವತ್ತು ರಾತ್ರಿ US ಮಾರ್ಕೆಟ್ ಅಲ್ಲಿ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಯಾರೂ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ನಾಳೆ ಇಷ್ಟು ಫಾಲ್ ಆಗೋ ಚಾನ್ಸಸ್ ಇಲ್ಲ. ಅಂದ್ರೆ ನಾರ್ಮಲ್ ಆಗಿ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಇದೆ ಹೊರತು ಈ ತರ 2-3% ಫಾಲ್ ಆಗೋ ಚಾನ್ಸಸ್ ಏನು ಇರಲ್ಲ. ಮತ್ತೆ ಶುಕ್ರವಾರ ನೋಡ್ಕೊಂಡ್ರೆ ಚೈನಾ ಇಂದ ಸ್ಟೇಟ್ಮೆಂಟ್ ಬಂತಲ್ಲ ಟ್ಯಾರಿಫ್ ರಿಲೇಟೆಡ್ ಆಗಿ, ಅದರಿಂದ US ಮಾರ್ಕೆಟ್ ಫಾಲ್ ಆಯ್ತು. ಸ್ವಲ್ಪ ಬೇರೆ ರೀಸನ್ಸ್ ಇಂದನೂ ಫಾಲ್ ಆಗಿದೆ. ಅದೇ ತರ ಬೇರೆ ಕಂಟ್ರೀಸ್ ಯಾರು US ಮೇಲೆ ಟ್ಯಾರಿಫ್ ಆಗಬಾರ್ದು ಅಂದ್ರೆ ಎಕ್ಸಾಂಪಲ್ ಇವಾಗ ಯುರೋಪಿಯನ್ ಯೂನಿಯನ್ ಅವರು, ಮೆಕ್ಸಿಕೋದವರು, ಕೆನಡಾದವರು ಯಾರೂ ರಿವರ್ಸ್ ಟ್ಯಾರಿಫ್ ಆಗಬಾರ್ದು US ಮೇಲೆ. ಒಂದು ವೇಳೆ ಯಾವುದೇ ಕಂಟ್ರೀಸ್ US ಮೇಲೆ ರಿವರ್ಸ್ ಟ್ಯಾರಿಫ್ ಹಾಕಿದ್ರೆ ಅವಾಗೂ ಸಹ ಮಾರ್ಕೆಟ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಇವಾಗ ಇನ್ನೊಂದು ಟೆನ್ಷನ್ ಏನಿದೆ ಅಂತಂದ್ರೆ ಮುಂಚೆ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಯುರೋಪಿಯನ್ ಯೂನಿಯನ್ ಅವರು ಏಪ್ರಿಲ್ 7 ಮೀಟಿಂಗ್ ಮಾಡ್ತಾರೆ. ಏನಕ್ಕಂದ್ರೆ ಎಷ್ಟು ಟ್ಯಾರಿಫ್ ಆಗಬೇಕು ಅಂತ ಡಿಸ್ಕಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಒಂದು ವಾರದಿಂದ. ಅದಕ್ಕೋಸ್ಕರ ಇವತ್ತು ಏಪ್ರಿಲ್ 7 ಅಲ್ಲ, ಇವತ್ತು ಓವರ್ ನೈಟ್ ಅಲ್ಲಿ ಏನಾದ್ರು US ಮೇಲೆ ಅಷ್ಟು ಟ್ಯಾರಿಫ್ ಆಗ್ತೀವಿ ಇಷ್ಟು ಟ್ಯಾರಿಫ್ ಆಗ್ತೀವಿ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಬಂದ್ರೆ ನಾಳೆನೂ ಸಹ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಅವರು 20 ಬಿಲಿಯನ್ ಯೂರೋಸ್ ವರ್ತ್ ಆಫ್ ಗೂಡ್ಸ್ ಏನಿದೆ ಅದ್ರ ಮೇಲೆ ಈಗಾಗಲೇ ಟ್ಯಾಕ್ಸಸ್ನ ಹಾಕಿದ್ದಾರೆ. ಈ ಟ್ಯಾಕ್ಸಸ್ನ ಮತ್ತೆ ಇನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಟ್ಯಾಕ್ಸಸ್ನ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಅಂತ ನೋಡಬೇಕು. ಫ್ರೆಂಡ್ಸ್, ಇವಾಗ ಬರೀ 4 ಕಂಟ್ರೀಸ್ ಅಂತ ಮಾತ್ರನೇ ಅಲ್ಲ, ಯಾವುದೇ ಕಂಟ್ರೀಸ್ ಆಗಲಿ US-ಗೆ ಎಗೇನೆಸ್ಟ್ ಆಗಿ ಯಾವುದೇ ಥರ ಸ್ಟೇಟ್ಮೆಂಟ್ಸ್ನ ಕೂಡ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟೇ ಆಗುತ್ತೆ. ಅದರಿಂದ ಕೂಡ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಅದಾದ್ಮೇಲೆ ಲಾಸ್ಟ್ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ರಿಪೋರ್ಟರ್ಸ್ ಎಲ್ಲ ಒಂದು ಕ್ವಶನ್ನ ಕೇಳಿದ್ರು. ಏನಂತಂದ್ರೆ ಇವಾಗ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಈ ಟ್ಯಾರಿಫ್ ಏನಾದರೂ ಸ್ವಲ್ಪ ಕಂಟ್ರೀಸ್ಗೆ ಕಮ್ಮಿ ಮಾಡೋ ಚಾನ್ಸಸ್ ಇದೆಯಾ ಅಂತ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ, ಇವಾಗ ನಾನೇನು ಪಾಲಿಸೀಸ್ನ ಮಾಡಿದ್ದೀನಿ ಆ ಪಾಲಿಸೀಸ್ನ ಯಾವುದೇ ಕಾರಣಕ್ಕೂ ನಾನೇನು ಚೇಂಜ್ ಮಾಡಲ್ಲ, ಮತ್ತೆ ಇದೇ ನಮಗೆ ಕರೆಕ್ಟ್ ಟೈಮ್ ನಾವು ಇನ್ನ ರಿಚ್ ಆಗೋದಕ್ಕೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಅದಾದ್ಮೇಲೆ ನನ್ನ ಒಪಿನಿಯನ್ ಏನು ಗೊತ್ತಾ, ಇವಾಗ ಟ್ಯಾರಿಫ್ ಡೆಡ್ಲೈನ್ ಬಂದಾಗ ಆ ಟ್ಯಾರಿಫ್ನ ಪಾಸ್ ಮಾಡೋದಾಗ್ಲಿ ಅಥವಾ ಪೋಸ್ಟ್ಪೋನ್ ಮಾಡೋದಾಗ್ಲಿ ಮಾಡ್ತಾ ಇದ್ರಲ್ಲ, ಇವಾಗ ಏಪ್ರಿಲ್ 9 ಪ್ರತಿ ಒಂದು ಕಂಟ್ರಿ ಮೇಲೂ ರೆಸಿಪ್ರೋಕಲ್ ಟ್ಯಾರಿಫ್ ಶುರು ಆಗುತ್ತೆ. ಅದಕ್ಕೋಸ್ಕರ ಏಪ್ರಿಲ್ 9 ಏನಾದರೂ ಟ್ಯಾರಿಫ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಅವತ್ತು ಎಲ್ಲಾ ಗ್ಲೋಬಲ್ ಮಾರ್ಕೆಟ್ಸೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಏಪ್ರಿಲ್ 9 ಆ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಇಲ್ವಾ ಅಂತ. ಅದ್ರ ಜೊತೆಗೆ ಅದೇ ಏಪ್ರಿಲ್ 9 US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಕೂಡ ಇದೆ. ಫೆಡ್ ರೇಟ್ ಕಟ್ ಬಗ್ಗೆ ಆಗ್ಲೇ ಮಾತಾಡ್ಕೊಂಡ್ವಲ್ಲ, ಇದ್ರ ಬಗ್ಗೆ ಈ ಮೀಟಿಂಗ್ ಔಟ್ಕಮ್ ಅವತ್ತೇ ಇರುತ್ತೆ. ಅದಾದ್ಮೇಲೆ RBI MPC ಮೀಟಿಂಗ್ ಕೂಡ ಇದೆ. ಇವತ್ತು ಮೀಟಿಂಗ್ ಶುರು ಆಗಿದೆ. ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಏಪ್ರಿಲ್ 9 ಇಂಡಿಯಾದಲ್ಲೂ ಸಹ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ ಅಪ್ಡೇಟ್ ಆಗುತ್ತೆ. ಇವಾಗ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತರ ಏಪ್ರಿಲ್ 9 ಇಂಡಿಯಾದಲ್ಲಿ ರೇಟ್ ಕಟ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಒಂದು ವೇಳೆ
ಇವಾಗ ಈ ತರ ಟ್ರೇಡ್ ವಾರ್ಸ್ ಎಲ್ಲ ನಡೀತಾ ಇದೆ ಅಲ್ಲ, ಅದಕ್ಕೋಸ್ಕರ ಈ ರೇಟ್ ಕಟ್ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರೆ ಅವತ್ತು ನಮ್ಮ ಮಾರ್ಕೆಟ್ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಮತ್ತೆ ಏಪ್ರಿಲ್ 10 ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಮತ್ತೆ ಏಪ್ರಿಲ್ 10 ಇಂದಾನೆ Q4 ರಿಸಲ್ಟ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 10 ನೋಡ್ಕೊಂಡ್ರೆ TCS ಕಂಪನಿ ರಿಸಲ್ಟ್ಸ್ ಇದೆ. ಅದಾದ್ಮೇಲೆ ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಇವಾಗ TCS ರಿಸಲ್ಟ್ಸ್ ಮೇಲೆ ಕಂಪ್ಲೀಟ್ IT ಸೆಕ್ಟರ್ ಡಿಪೆಂಡ್ ಆಗಿರುತ್ತೆ. ಇವಾಗ ಈ ರಿಸಲ್ಟ್ಸ್ ಬಗ್ಗೆ ನನ್ನ ಒಪಿನಿಯನ್ ಏನು ಅಂತ ನೋಡ್ಕೊಂಡ್ರೆ, ಇಯರ್ ಆನ್ ಇಯರ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಾದ್ಮೇಲೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ. ನೋಡೋಣ ಈ ಸಲ ರಿಸಲ್ಟ್ಸ್ ಯಾವ ತರ ಪೋಸ್ಟ್ ಮಾಡ್ತಾರೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ, ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಸಿಮೆನ್ಸ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಸಿಮೆನ್ಸ್ ಕಂಪನಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ 50% ಫಾಲ್ ಆಗಿದೆ ಅಂತ ಕಾಣಿಸ್ತು. ಅವಾಗ ನೀವು ಯಾರಾದರೂ ನೋಡಿ ಶಾಕ್ ಆಗಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದ್ರ ಬಗ್ಗೆ ಮುಂಚೆನೂ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಈ ಸಿಮೆನ್ಸ್ ಕಂಪನಿ 1:1 ರೇಷಿಯೋದಲ್ಲಿ ಈ ಎನರ್ಜಿ ಬಿಸ್ನೆಸ್ನ ಡಿಮರ್ಜರ್ ಮಾಡ್ತಾ ಇದ್ದಾರೆ ಅಂತ ಮುಂಚೆನೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಆ ತರ 50% ಫಾಲ್ ಅಂತ ಕಾಣಿಸಿರೋದು. ಯಾಕಂದ್ರೆ ಇವಾಗ ಎನರ್ಜಿ ಬಿಸ್ನೆಸ್ನ 1:1 ರೇಷಿಯೋದಲ್ಲಿ ಡಿಮರ್ಜ್ ಮಾಡ್ತಾ ಇರೋದು. ಈ ತರ ಡಿಮರ್ಜ್ ಮಾಡಬೇಕು ಅಂದ್ರೆ 50% ಫಾಲ್ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಇಷ್ಟು ನೆಗೆಟಿವ್ ಆಗಿ ಕಾಣಿಸಿದ ಮೇಲೆ ಸ್ಟಾಕ್ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂತ ನೋಡ್ಕೊಂಡ್ರೆ, ಇವತ್ತು ಈ ಕಂಪನಿಯಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಸ್ಟಾಕ್ ಪ್ರೈಸ್ ಮತ್ತೆ ಪಾಸಿಟಿವ್ ಆಗಿ ಟರ್ನ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸಿಮೆನ್ಸ್ ಎನರ್ಜಿ ಬಿಸ್ನೆಸ್ ಯಾವಾಗ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ 60 ಡೇಸ್ ಅಥವಾ 90 ಡೇಸ್ ಒಳಗಡೆ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ನೋಡೋಣ. ಇವಾಗ ಈ ಎನರ್ಜಿ ಬಿಸ್ನೆಸ್ ಮತ್ತೆ ಸಿಮೆನ್ಸ್ ಬಿಸ್ನೆಸ್ ಸಪ್ರೇಟ್ ಆಗಿದೆ ಅಲ್ಲ, ಈ ತರ ಸಪ್ರೇಟ್ ಆಗಿರೋದ್ರಿಂದ ಎರಡೂ ಕಂಪನೀಸ್ ಬಿಸ್ನೆಸ್ನ ಕ್ಲೀನಾಗಿ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ತರ ಡಿಮರ್ಜ್ ಮಾಡಿ ಸಪ್ರೇಟ್ ಆಗಿ ಫೋಕಸ್ ಮಾಡೋದ್ರಿಂದ ಆ ಕಂಪನಿ ಎರಡು ಸೆಗ್ಮೆಂಟ್ ಅಲ್ಲೂ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ ಸಿಮೆನ್ಸ್ ಕಂಪನಿ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಇವಾಗ ನೋಡ್ಕೊಂಡ್ರೆ $60 per ಬ್ಯಾರಲ್ಗೆ ಫಾಲ್ ಆಗಿದೆ. ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ಕೊಂಡ್ರೆ ಲಾಸ್ಟ್ 2-3 ಡೇಸ್ ಇಂದನೂ ಫಾಲ್ ಆಗ್ತಾನೆ ಇದೆ. ಈ ತರ ಫಾಲ್ ಆಗೋದ್ರಿಂದ ನಮ್ಮಂತ ಕಂಟ್ರೀಸ್ ಅಂದ್ರೆ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಆದ್ರೂ ಸಹ ನಮ್ಮ ಇಂಡಿಯನ್ ಕಂಪನೀಸ್ ಇವತ್ತು ತುಂಬಾನೇ ಕರೆಕ್ಟ್ ಆಗ್ತಾ ಇದಾವೆ. ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡ್ಕೊಂಡ್ರೆ ನಿಯರ್ಲಿ 4% ವರೆಗೂ ಫಾಲ್ ಆಗಿದೆ. ಮತ್ತೆ ಆಯಿಲ್ ಇಂಡಿಯಾ ಆದ್ರೆ ನಿಯರ್ಲಿ 5% ವರೆಗೂ ಫಾಲ್ ಆಗಿದೆ. ಅದಾದ್ಮೇಲೆ ONGC ಆದ್ರೆ ನಿಯರ್ಲಿ 4% ವರೆಗೂ ಫಾಲ್ ಆಗಿದೆ. ಇವಾಗ ನೋಡ್ಕೊಂಡ್ರೆ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸ್ ಎಲ್ಲ ಯಾಕೆ ಈ ಕಂಪನೀಸ್ ಎಲ್ಲ ಫಾಲ್ ಆಗ್ತಾ ಇದಾವೆ ಅಂತ ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಯಾಕೆ ಈ ತರ ಕರೆಕ್ಟ್ ಆಗ್ತಾ ಇದೆ, ಲಾಸ್ಟ್ 2-3 ಡೇಸ್ ಇಂದ ನೋಡ್ಕೊಂಡ್ರು ಈ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾನೇ ಕರೆಕ್ಟ್ ಆಗ್ತಾ ಇದೆ. ಇದಕ್ಕೆ ರೀಸನ್ಸ್ ಏನಂದ್ರೆ, ಒಂದು US ಅಲ್ಲಿ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇದೆ ಅಲ್ಲ, ಅದರಿಂದ ಆಯಿಲ್ ಪ್ರೈಸಸ್ ಎಲ್ಲೂ ಡ್ರಾಪ್ ಕಾಣ್ತಾ ಇದೆ. ಎಸ್ಪೆಷಲಿ ಇವಾಗ US ಮತ್ತೆ ಚೈನಾ ಮಧ್ಯ ಏನಿ ಟ್ರೇಡ್ ವಾರ್ ನಡೀತಾ ಇದೆ, ಇದರಿಂದನೇ ಇವಾಗ ಆಯಿಲ್ ಪ್ರೈಸಸ್ ಎಲ್ಲ ಈ ತರ ಕರೆಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಲಾಸ್ಟ್ ಟೈಮ್ ಸಹ ಈ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತ ಅಂದ್ರೆ ಈ OPEC+ ಕಂಟ್ರೀಸ್ ಏನಿದಾವೆ ಇವರು ಈ ಏಪ್ರಿಲ್ ಮಂತ್ ಅಲ್ಲಿ ಆಯಿಲ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಈ ತರ ಆಯಿಲ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಯ್ತು ಅಂತ ನಾವು ಒಂದು 2 ಮಂತ್ಸ್ ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಇವಾಗ ನೋಡ್ಕೊಂಡ್ರೆ ಆಯಿಲ್ ಪ್ರೊಡಕ್ಷನ್ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ, ಆದ್ರೆ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಇದೆ. ಇವಾಗ ನೋಡ್ಕೊಂಡ್ರೆ ಈ ಟ್ರೇಡ್ ವಾರ್ಸ್ ಏನ್ ನಡೀತಾ ಇದೆ, ಈ ಟ್ರೇಡ್ ವಾರ್ಸ್ ಇಂದ ಆಯಿಲ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್ ಹೆಂಗೆ ಅಂತ ನೋಡ್ಕೊಂಡ್ರೆ, ಇವಾಗ ಚೈನಾ ಇಂದ US ಗೆ ತುಂಬಾನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಎಕ್ಸ್ಪೋರ್ಟ್ ಮಾಡೋದೆಲ್ಲ ಯಾವ ವೇಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಹೇಳಿ, ವಾಟರ್ ವೇಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಚೈನಾ ಇಂದ US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ರೆ $200 ಬಿಲಿಯನ್ ಗಿನ್ನ ಜಾಸ್ತಿನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಟ್ಯಾರಿಫ್ ಹಾಕಿದಾರಲ್ಲ, ಈ ತರ ಟ್ಯಾರಿಫ್ ಹಾಕಿರೋದ್ರಿಂದ ಕಮಿಂಗ್ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಸ್ವಲ್ಪ ಸ್ಲೋ ಡೌನ್ ಇರುತ್ತೆ. ಈ ತರ ಮ್ಯಾನುಫ್ಯಾಕ್ಚರಿಂಗ್ ಸ್ಲೋ ಡೌನ್ ಇಂದ ಎಕ್ಸ್ಪೋರ್ಟ್ ಕೂಡ ಸ್ಲೋ ಡೌನ್ ಆಗುತ್ತೆ. ಅದರಿಂದ ಆಯಿಲ್ ಪ್ರೈಸಸ್ ಅನ್ನೋದು ಇನ್ನೂ ತುಂಬಾನೇ ಫಾಲ್ ಆಗುತ್ತೆ. ಯಾಕಂದ್ರೆ ಸಪ್ಲೈ ನೋಡ್ಕೊಂಡ್ರೆ ಆಗ್ಲೇ ತುಂಬಾನೇ ಜಾಸ್ತಿ ಇದೆ ಪ್ರತಿ OPEC ಕಂಟ್ರೀಸ್ ಹತ್ರನೋ, ಆದ್ರೆ ಆಯಿಲ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಕಮ್ಮಿ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಆಯಿಲ್ ಪ್ರೈಸಸ್ ಅನ್ನೋದು ಫಾಲ್ ಆಗೇ ಆಗುತ್ತೆ. ಅದಕ್ಕೋಸ್ಕರನೇ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಾ ಇರೋದು. ಅದಾದ್ಮೇಲೆ ಇವಾಗ ಮುಂಚೆ ಹೇಳ್ದಂಗೆ
ಇವಾಗ ನಮ್ಮಂಥ ಕಂಟ್ರೀಸ್ಗೆ ಅಂದರೆ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರೀಸಲ್ಲೂ ಯಾಕೆ ಈ ಆಯಿಲ್ ಕಂಪನೀಸ್ ಎಲ್ಲ ಫಾಲ್ ಆಗ್ತಾ ಇದ್ದಾವೆ ಅಂತ ನೋಡ್ಕೊಂಡ್ರೆ ONGC, ಆಯಿಲ್ ಇಂಡಿಯಾ, ರಿಲಯನ್ಸ್ ಇಂಡಸ್ಟ್ರೀಸ್ ಏನಕ್ಕೆ ಫಾಲ್ ಆಗ್ತಾ ಇದ್ದಾವೆ ಅಂತ ನೋಡ್ಕೊಂಡ್ರೆ ಈ ಕಂಪನೀಸ್ ಎಲ್ಲ ಯಾವ ಥರ ದುಡ್ಡು ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಕ್ರೂಡ್ ಆಯಿಲ್ನ ಸೆಲ್ ಮಾಡೋದ್ರಿಂದನೇ ಇವ್ರಿಗೆ ದುಡ್ಡು ಬರೋದು. ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದ್ರಿಂದ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ರೆವಿನ್ಯೂಸ್ ಡ್ರಾಪ್ ಆಗುತ್ತೆ, ಪ್ರಾಫಿಟ್ಸ್ ಡ್ರಾಪ್ ಆಗುತ್ತೆ. ಅದರಿಂದ ಈ ಕಂಪನಿ ಫಾಲ್ ಆಗ್ತಾ ಇರೋದು. ಮತ್ತೆ ಅದ್ರ ಜೊತೆಗೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇರುತ್ತಲ್ಲ, ಈ ಕಂಪನೀಸ್ಗಾದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಗೋದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಈ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಇದ್ರ ಜೊತೆಗೆ ಇನ್ನ ಯಾವ್ಯಾವ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದ್ರಿಂದ ಅಂತ ನೋಡ್ಕೊಂಡ್ರೆ ಒಂದು ಪೇಂಟ್ ಕಂಪನೀಸ್, ಇವಾಗ ಏಷ್ಯನ್ ಪೇಂಟ್ಸ್ ಆಗಲಿ, ಬರ್ಜರ್ ಪೇಂಟ್ಸ್ ಆಗಲಿ, ಈ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಟೈರ್ ಮ್ಯಾನುಫ್ಯಾಕ್ಚರರ್ಸ್ಗೆ MRFಗೆ, ಸಿಯೆಟ್ಗೆ, ಅಪೋಲೋ ಟೈರ್ಸ್ಗೆ ಪಾಸಿಟಿವ್ ಆಗುತ್ತೆ. ಏವಿಯೇಷನ್ ಕಂಪನೀಸ್ಗೂ ಪಾಸಿಟಿವ್ ಆಗುತ್ತೆ. ಇವಾಗ ಇಂಡಿಗೋ ಕಂಪನಿ ಇದೆ ಅಲ್ಲ, ಇಂಡಿಗೋ ಕಂಪನಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಇನ್ನ ಎಷ್ಟು ದಿನ ಮಾರ್ಕೆಟ್ ಇದೇ ತರ ಫಾಲ್ ಆಗುತ್ತೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಇದೇ ರೇಂಜಲ್ಲೇ ಇರುತ್ತಾ, ಇನ್ಕ್ರೀಸ್ ಆಗುತ್ತಾ ಇಲ್ವಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.